ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಮ್ಮನ್ನೆಲ್ಲ ಅಗಲದಂಥ ಅಂಬರೀಷ್ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ, ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಈ ಸಭೆಯನ್ನು ಏರ್ಪಾಡು ಮಾಡಿದರು. ಶ್ರೀ ಚಿನ್ನೇಗೌಡರು ಮತ್ತು ಅವರ ಸಹೋದ್ಯೋಗಿಗಳು ಈ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಾಡು ಮಾಡಿ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದಿವಂಗತ ಅಂಬರೀಷ್ರವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅವರಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಬರೀಷ್ ಅವರನ್ನು ನಾನು ಬಹಳ ದೀರ್ಘಕಾಲದಿಂದ ಬಲ್ಲೆ ಮತ್ತು ಹತ್ತಿರದಿಂದ ನೋಡಿರ್ತಕ್ಕಂಥ. ನನಗೆ ಅಂಬರೀಷ್ರವರ ಪರಿಚಯ ಆದದ್ದು 1973ನೇ ಇಸ್ವಿ. ನಾನು ಆಗ್ತಾನೆ ವಕೀಲನಾಗಿದ್ದೆ. ನಮ್ಮಿಬ್ಬರ ಪರಿಚಯ ಆದದ್ದು ಒಂದು ಹೋಟೆಲ್ನಲ್ಲಿ. ಸಾಯಂಕಾಲ ಹೋಟೆಲ್ನಲ್ಲಿ ಅವರು ಹೋಟೆಲ್ಗೆ ಬಂದಿದ್ದರು, ನಾನು ಹೋಟ್ಲಿಗೆ ಹೋಗಿದ್ದೆ. ನನ್ನ ಸ್ನೇಹಿತ ಒಬ್ಬ ಭಗವಾನ್ ಅಂತ ಇದ್ದ ಅಡ್ವೊಕೇಟು, ಅವ್ರಿಗೆ ಅಂಬರೀಷ್ ಪರಿಚಯ ಆಯಿತು. ಅವ್ರ ಮೂಲಕ ನನಗೆ ಪರಿಚಯ ಆಯಿತು. ಅಂದಿನಿಂದ ಅಂಬರೀಷ್ ಅವರ ಒಡನಾಟ ನನಗೆ ಇತ್ತು. ಅಂಬರೀಷ್ ಮಾತು ಭಾಳ ಹೊರಟು, ಆದರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆದರೆ ಅವರ ಹೃದಯ ಎಷ್ಟು ಮೃದುವಾಗಿತ್ತು, ಎಷ್ಟು ಸ್ನೇಹಮಯ ಆಗಿತ್ತು ಅಂತಕ್ಕಂಥದ್ದು ಅರ್ಥ ಆಗ್ತಿತ್ತು ಯಾರಿಗಾದರೂ ಕೂಡ. ಹಾಗಾಗಿ ಅಂಬರೀಷ್ ಒಬ್ಬ ಸ್ನೇಹಜೀವಿ. ಅವ್ರಿಗೆ ಸ್ನೇಹದಲ್ಲಿ ಶ್ರೀಮಂತರಿರಲಿ, ದೊಡ್ಡವರಿರಲಿ, ಚಿಕ್ಕವರಿರಲಿ ತಾರತಮ್ಯ ಇರ್ತಿರ್ಲಿಲ್ಲ. ಸಣ್ಣವರಿಂದ ಹಿಡಿದು ಅವ್ರು ಎಷ್ಟೇ ಎತ್ತರದವರಾಗಿದ್ದರೂ ಕೂಡ ಒಂದೇ ರೀತಿಯ ಸ್ನೇಹ ಅವರಲ್ಲಿತ್ತು. ಅದೊಂದು ವಿಶೇಷವಾದಂಥ ಗುಣವನ್ನು ಅವರು ಬೆಳೆಸ್ಕೊಂಡಿದ್ದರು. ಅದೊಂದು ಮಾನವೀಯ ಗುಣ ಕೂಡ. ಮನುಷ್ಯನನ್ನು ಪ್ರೀತಿಸಬೇಕಾಗ್ತದೆ. ಅದು ಎಲ್ರಿಗೂ ಬರಬೇಕಾದಂಥ ಒಂದು ಸ್ವಭಾವ. ಅದು ಆಗ ಮಾತ್ರ ಸಮಾಜದಲ್ಲಿ ನಾವು ಸಹಬಾಳ್ವೆ, ಸಾಮರಸ್ಯ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಬ್ಬ ಸ್ನೇಹಜೀವಿ. ಮತ್ತು ಅವರು ಬಹುಶಃ ಸಿನಿಮಾನೂ ಕೂಡ ಅವರು ಬಯಸಿ ಆಯ್ಕೆ ಮಾಡೋದೇನಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ಬಾಬು ಇದ್ದಾರೆ, ಅವರು ಇಲ್ಲೇ ಇದ್ದಾರೆ. ಇವ್ರ ತಮ್ಮ ಇದ್ದರು ಸಂಗ್ರಾಮ್ ಸಿಂಗ್, ಮೈಸೂರಿನಲ್ಲಿ. ಆ ಸಂಗ್ರಾಮ್ ಸಿಂಗ್ ಅವ್ರ ಮೂಲಕ ಇವರು ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನದ ನಾಗರಾವ್ ಸಿನಿಮಾ, ಆ ಸಿನಿಮಾದಲ್ಲಿ ಅಲ್ಲಿ ಪಾತ್ರ ಮಾಡಲಿಕ್ಕೆ, ಜಲೀಲ್ ಪಾತ್ರ ಮಾಡಲಿಕ್ಕೆ ಆಯ್ಕೆ ಆದರು. ನಾನು ಅವರನ್ನು ಭೇಟಿ ಮಾಡೋ ಅಷ್ಟೊತ್ತಿಗೆ ಅಂಬರೀಷು ನಾಗರಾವ್ ಚಿತ್ರದಲ್ಲಿ ಅಭಿನಯ ಮಾಡಿಬಿಟ್ಟಿದ್ರು. ಅಷ್ಟೊತ್ತಿಗಾಲೇ 73ನೇ ಇಸ್ವಿನೇ 74ನೇ ಇಸ್ವಿ ನಾನು ಭೇಟಿಯಾದದ್ದು. ಅಷ್ಟೊತ್ತಿಗೆ ಅಕ್ಕಿ ಚಿತ್ರದಲ್ಲಿ ಅವರು ಅಭಿನಯಿಸ್ಬಿಟ್ಟಿದ್ರು, ಚಿತ್ರನಟ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ಅದು ಕೂಡ ಬಯಸಿ ಬಂದದ್ದಲ್ಲ ಅವರಿಗೆ. ಆದರೆ ಆ ಕ್ಷೇತ್ರದಲ್ಲಿ ಅವ್ರು ಬಯಸಿ ಬರದೇ ಇದ್ದರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಭಾಳ ಎತ್ತರಕ್ಕೆ ಬೆಳೆದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆಮೇಲೆ ರಾಜಕಾರಣಕ್ಕೂ ಕೂಡ ಅವರು ಬಯಸಿ ಬಂದದ್ದೇನಲ್ಲ. ನಾವು ದೇವೇಗೌಡರು ಜನತಾದಳದ ಅಧ್ಯಕ್ಷರಾಗಿದ್ದರು, ನಾವು ಅವ್ರು ಪ್ರಧಾನಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ
ನಾವು ಅವರನ್ನು ರಾಮನಗರಕ್ಕೆ ಒತ್ತಾಯ ಮಾಡಿ ನಿಲ್ಲಿಸಿದ್ದು ಒಂದು ಬೈ ಎಲೆಕ್ಷನ್ಗೆ. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ ಆ ಜಾಗ ಖಾಲಿ ಆಯಿತು, ಅಲ್ಲಿ ಒತ್ತಾಯ ಮಾಡಿ ನಿಲ್ಲಿಸಿದ್ದು. ಹಾಗಾಗಿ ಅವರು ಎರಡೂ ಕ್ಷೇತ್ರಗಳು, ಚಲನಚಿತ್ರ ರಂಗ ಮತ್ತು ರಾಜಕೀಯ ಕ್ಷೇತ್ರ, ಎರಡೂ ಕ್ಷೇತ್ರಗಳಿಗೆ ಅವರು ಬಯಸಿ ನಾನು ದೊಡ್ಡ ನಟನಾಗಬೇಕು ಅಥವಾ ದೊಡ್ಡ ರಾಜಕಾರಣಿ ಆಗಬೇಕು ಅಂತೇಳಿ ಬಯಸಿ ಬಂದದ್ದಲ್ಲ. ಅವರು ಬಯಸದೆ ಬರದೇ ಇದ್ದರೂ ಕೂಡ ಆ ಎರಡೂ ಕ್ಷೇತ್ರಗಳಲ್ಲಿ ಅವರು ಛಾಪನ್ನು ಮೂಡಿಸಿದ್ದಾರೆ, ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಮತ್ತು ಯಾರನ್ನು ದ್ವೇಷಿಸಿದವರಲ್ಲ ಅವರು, ಇಡೀ ಬದುಕಿನಲ್ಲಿ ಯಾರನ್ನೂ ದ್ವೇಷಿಸಿದವರಲ್ಲ, ವೈರಿಗಳನ್ನು ಕೂಡ ದ್ವೇಷಿಸ್ತಿರಲಿಲ್ಲ. ಹೊಸ ಅವರು ವೈರಿಗಳೇ ಇರಲಿಲ್ಲ, ವೈರಿಗಳನ್ನು ಕೂಡ ದ್ವೇಷಿಸ್ತಿರಲಿಲ್ಲ. ಆ ಥರದ ಒಂದು ವಿಶೇಷವಾದಂಥ ಗುಣ ಇತ್ತು. ಮತ್ತು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಮುಂದಾಳತ್ವವನ್ನು ವಹಿಸ್ಕೊಳ್ಳೋ ರೀತಿಯಲ್ಲಿ ಚಲನಚಿತ್ರ ಮಂಡಳಿಯವರು ಮಾಡ್ತಾಯಿದ್ರು. ಮತ್ತು ಆ ಬಗೆಹರಿಸೋ ಚಿತ್ರಗಳೆಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋರು. ಸುಮ್ಮನೆ ಬಗೆಹರಿಸೋಕ್ಕಾಗಲ್ಲ, ಅದು ಎಲ್ರಿಗೂ ಅವ್ರ ಬಗ್ಗೆ ಗೌರವ ಇದ್ದಾಗ ಮಾತ್ರ ಎಲ್ಲರೂ ಕೂಡ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಚಲನಚಿತ್ರ ರಂಗದಲ್ಲಿ ಅವರ ಅಪಾರವಾದಂಥ ಗೌರವವನ್ನು ಎಲ್ಲರಿಂದೂ ಕೂಡ ಪಡ್ಕೊಂಡಿದ್ರು ಅಂತಕ್ಕಂಥದ್ದು ಕೂಡ ಒಂದು ವಿಶೇಷವಾದಂಥ ಅಂಶ. ಆಮೇಲೆ ಚಲನಚಿತ್ರ ನಟರಿದಾರಲ್ಲ, ಇವರು ಕಲಾವಿದರು, ನಮ್ಮ ರಾಕ್ಲೈನ್ ವೆಂಕಟೇಶು ಅವ್ರ ಅಧ್ಯಕ್ಷರು, ಇವರು ನನಗೆ ಒಂದಿನ ಬಂದರು, ನೋಡಪ್ಪ ಒಂದು ಲೆಟರ್ ಕೊಡ್ತೀನಿ, ನನಗೆ ಬಾಸ್ ಅಂತ ಕರೆಯೋರು ಯಾವಾಗಲೂ ಒಂದು ಸಾರಿ, ಬಾಸ್ ನನಗೆ ಒಂದು ಲೆಟರ್ ಕೊಡ್ತೀನಿ, ನಾನು ನೀವು ದುಡ್ಡು ಕೊಡ್ತೀನಿ ಅಂದರೆ ಮಾತ್ರ ಕೊಡ್ತೀನಿ, ಅದ್ರ ಕೊಡಲ್ಲ ಅಂತಂದು. ನಾನು ಹೇಳಿದೆ ಕೊಡಪ್ಪ ಎಷ್ಟು ಅಂತ. ನಾನು ಆಮೇಲೆ 5 ಕೋಟಿಗೆ ಒಂದು ಲೆಟರ್ ಕೊಟ್ಟರು. ನಾನೀಗ ತಾತ್ಕಾಲಿಕವಾಗಿ 2 ಕೋಟಿ ಕೊಡ್ತೀನಿ, ಆಮೇಲೆ ಉಳಿದದು 3 ಕೋಟಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಬಹುಶಃ ಅದೊಂದು ಆಸೆ ಅವರಿಗೆ. ನಾನು ಒಂದು ಚಲನಚಿತ್ರ ಕಲಾವಿದರ ಸಂಘಕ್ಕೆ ಒಂದು ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದಲ್ಲಿ ಎಂಥದ್ದು ಚಾಮರಾಜಪೇಟೆಯಲ್ಲಿ ನಾನು ಕರ್ಕೊಂಡೋಗಿದ್ರು. ಆಮೇಲೆ ನೀನೇ ಬಂದು ಉದ್ಘಾಟನೆ ಮಾಡಬೇಕು ಅಂತ, ಯಾವುದೇ ಕಾರಣಕ್ಕೆ ಬೇರೆ ಯಾರು ಬರಬಾರ್ದು, ನೀವೇ ಉದ್ಘಾಟನೆ ಬರಬೇಕು ಅಂತೇಳಿ ನನ್ನ ಕೈಲೇ ಉದ್ಘಾಟನೆನೂ ಕೂಡ ಮಾಡಿಸಿದ್ರು. ಪಾಪ ಹಂಗೆ ಒಂದು ಸಮಾಜದಲ್ಲಿ ಏನಾದರೂ ನಾನು ಸಾರ್ಥಕ ಮಾಡ್ಕೋಬೇಕು ಅಂತಕ್ಕಂಥ, ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಮನುಷ್ಯ ಆಕಸ್ಮಿಕವಾಗಿ ಹುಡ್ತಾನೆ, ಸಾಯೋದು ನಿಶ್ಚಿತ. ಆ ಸಾವು ನಡುವಿನ ಮಧ್ಯೆ ನಾವು ಬದುಕಿರ್ತೀವಲ್ಲ, ಆಗ ನಮ್ಮ ಬದುಕು ಸಾರ್ಥಕ ಆಯ್ತಾ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲಿ ಅಂಬರೀಷನ ಬದುಕು ಸಾರ್ಥಕ ಆಗಿದೆ. ಪ್ರತಿಯೊಬ್ಬರು ಕೂಡ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು, ಅದೇ ಬದುಕಿನ ಮುಖ್ಯವಾದಂಥ ಗುರಿ. ಅದನ್ನು ಅಂಬರೀಷರವರು ಮಾಡ್ಕೊಂಡಿದ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಾ, ಬೇಕಾದ್ರೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಅವರ ಆತ್ಮಕ್ಕೆ ಆಮೇಲೆ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡಬೇಕು ಅನ್ನೋದು ಕೂಡ ಅಂಬರೀಷ್ ಅವರ ಒಂದು ಆಸೆ ಆಗಿತ್ತು. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಫಿಲ್ಮ್ ಸಿಟಿ ಅಲ್ಲೇ ಆಗಲಿ, ನೀವೇನೋ ರಾಮನಗರದಲ್ಲಿ ಏನೋ ಮಾಡಬೇಕು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡೋದಾಗಿತ್ತು. ಅದರಿಂದ ಇವರು ವಾಣಿಜ್ಯ ಮಂಡಳಿಯವ್ರ ಜೊತೆ ಎಲ್ಲ ಮಾತಾಡಿ, ಯಾಕಂದ್ರೆ ಅಂಬರೀಷ್ ನನಗೆ ಫಿಲ್ಮ್ ಸಿಟಿ ಮೈಸೂರಿನಲ್ಲಿ ಆಗಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಜಾಗನೂ ಕೂಡ ಕೊಟ್ಟಿದ್ದೆ ಅಲ್ಲಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡಲಿಕ್ಕೆ. ನಮ್ಮ ಕ್ಷೇತ್ರದಲ್ಲೇ ಉಳಿಮಾವು ಹತ್ರ ಜಾಗನೂ ಕೂಡ ಕೊಟ್ಟಿದ್ದೆ. ಇನ್ನು ಅಲ್ಲೇ ಫಿಲ್ಮ್ ಸಿಟಿ ಆಗ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಆ ಫಿಲ್ಮ್ ಸಿಟಿಗೆ ಅಂಬರೀಷ್ ಹೆಸರನ್ನೇ ಇಡಿ, ಫಿಲ್ಮ್ ಸಿಟಿ ಆಗುತ್ತಲ್ಲ, ಅದಕ್ಕೆ ಅಂಬರೀಷ್ ಹೆಸರೇ ಇಡಿ. ಅದು ಶಾಶ್ವತವಾಗಿ ಅವರ ಹೆಸರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಮಾತುಗಳನ್ನು ಹೇಳಿ ಅವರಿಗೆ ಗೌರವವನ್ನು ಸಲ್ಲಿಸಿ
ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಅವರ ಕುಟುಂಬ ವರ್ಗದವರಿಗೆ, ಅವ್ರಿಗೆ ಎಲ್ಲ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ. ಯಾಕಂದರೆ ಅವ್ರ ಸಾವಿನಿಂದ ಚಲನಚಿತ್ರ ರಂಗ ಇದೆಯಲ್ಲ ಒಂದು ರೀತಿ ಬಡವಾಗಿದೆ ಅಂತ ಹೇಳ್ಬೋದು. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಷ್, ಈ ಮೂರು ಜನರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಎಂದೆಂದೂ ಕೂಡ ಮರೆಯಲಾಗದೇ ಇರತಕ್ಕಂಥ ಹೆಸರುಗಳು. ಸೊ ಅದರಿಂದ ಅವ್ರನ್ನೂ ಕೂಡ ಸ್ಮರಿಸ್ಕೊಂಡು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್. ವಿಷ್ಣುವರ್ಧನ್, ಅಂಬರೀಷು ಭಾಳ ಒಳ್ಳೆಯ ಸ್ನೇಹಿತರು, ಭಾಳ ಸ್ನೇಹಿತರು. ಇವರಿಗೆ ಬಹುಶಃ ಇವ್ರಿಗಿದ್ದಷ್ಟು ಸ್ನೇಹ ಬಳಗ ನಾನು ಯಾರಿಗೂ ನೋಡಿರಲಿಲ್ಲ. ಅಷ್ಟೊಂದು ಸ್ನೇಹ ಹಿಂದಿ ಚಿತ್ರದವ್ರು ಇರ್ಬೋದು, ತಮಿಳು ಚಿತ್ರದವ್ರು ಇರ್ಬೋದು, ತೆಲುಗು ಚಿತ್ರದ ಇರ್ಬೋದು, ಕನ್ನಡ ಚಿತ್ರದವ್ರು ಇರ್ಬೋದು, ಎಲ್ಲ ಭಾಷೆಯಲ್ಲಿರ್ತಕ್ಕಂಥ ಮೇರು ನಟರಲ್ಲೇ ಇವರು ಪರಿಚಯ ಇದ್ದರು. ಸೊ ಆ ಥರದ್ದು ಅಪರೂಪ. ಅದರಿಂದ ಇವರ ವ್ಯಕ್ತಿತ್ವನೇ ಒಂದು ಅಪರೂಪವಾದದ್ದು, ಒಬ್ಬ ಅಪರೂಪದ ವ್ಯಕ್ತಿ. ಅವರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬ ವರ್ಗದವರಿಗೆ, ನಿಮ್ಗೆಲ್ರಿಗೂ ಕೂಡ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ.